ಕಲಬುರಗಿಯ ಹೊನ್ನಕಿರಂಗಿಯ ಶ್ರೀ ಸಂತೋಷ್ ಅಲ್ಮೇಲ್ಕರ್ ಅವರನ್ನು ಭೇಟಿ ಮಾಡಿ ಅವರು ಒಣಭೂಮಿಯಲ್ಲಿ ಕಬ್ಬು ಬೆಳೆಯುವ ಸಮರ್ಪಿತ ಮತ್ತು ನವೀನ ರೈತ. ಅವರು ವೆಚ್ಚ ಮತ್ತು ಶ್ರಮವನ್ನು ತೀವ್ರವಾಗಿ ಕಡಿಮೆ ಮಾಡುವ ವಿಶಿಷ್ಟ ಸಿಂಪರಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸಾಂಪ್ರದಾಯಿಕ ಪೆಟ್ರೋಲ್ ಚಾಲಿತ ಎಂಜಿನ್ಗಳು ಎಕರೆಗೆ ಸುಮಾರು 300 ರಿಂದ 400 ರೂಪಾಯಿಗಳಷ್ಟು ವೆಚ್ಚದಲ್ಲಿದ್ದಾಗ, ಅವರ ನವೀನ ಸಿಂಪರಣಾ ಯಂತ್ರವು ಎಕರೆಗೆ 20 ರೂಪಾಯಿಗಳಿಗಿಂತ ಕಡಿಮೆ ವೆಚ್ಚವನ್ನು ತರುತ್ತದೆ. ಸುಮಾರು 15,000 ರೂಪಾಯಿಗಳ ಬೆಲೆಯಲ್ಲಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಈ ಉಪಕರಣವು 50 ರಿಂದ 60,000 ರೂಪಾಯಿಗಳಷ್ಟು ವೆಚ್ಚವಾಗುವ ಸಾಂಪ್ರದಾಯಿಕ ಸಿಂಪರಣಾ ಯಂತ್ರಗಳಿಗಿಂತ ಹೆಚ್ಚು ಕೈಗೆಟುಕುವುದು. ಕೃಷಿಯನ್ನು ನಿಜವಾಗಿಯೂ ಸುಸ್ಥಿರಗೊಳಿಸುವ ಅನ್ವೇಷಣೆಯಲ್ಲಿ ಶ್ರೀ ಸಂತೋಷ್ ಮತ್ತು ಅವರ ಸಹ ರೈತ ಶ್ರೀ ಈರಣ್ಣ ಉಳ್ಳಾಗಡ್ಡಿ ಸಾವಯವ ಗೊಬ್ಬರಗಳನ್ನು ಅಳವಡಿಸಿಕೊಳ್ಳಲು ಆಯ್ಕೆ ಮಾಡಿಕೊಂಡಿದ್ದಾರೆ. ವೆಚ್ಚ ಉಳಿತಾಯವನ್ನು ಮೀರಿ ನಿಜವಾದ ಮೌಲ್ಯವು ಭವಿಷ್ಯದ ಪೀಳಿಗೆಗೆ ಮಣ್ಣಿನ ಆರೋಗ್ಯ ಮತ್ತು ಪರಿಸರವನ್ನು ಸಂರಕ್ಷಿಸುವುದರಲ್ಲಿದೆ ಎಂದು ಅವರು ನಂಬುತ್ತಾರೆ. ನಿಮ್ಮ ಕೃಷಿ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ನಮ್ಮ ಮಣ್ಣನ್ನು ರಕ್ಷಿಸಲು ಸಹಾಯ ಮಾಡಲು ನೀವು ಬಯಸಿದರೆ ಶ್ರೀ ಸಂತೋಷ್ ಅಲ್ಮೇಲ್ಕರ್ ಅವರನ್ನು ಸಂಪರ್ಕಿಸಿ. ನಮ್ಮ ಮಣ್ಣನ್ನು ಉಳಿಸಲು ಮತ್ತು ಎಲ್ಲರಿಗೂ ಉತ್ತಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಶ್ರಮಿಸುತ್ತಿರುವ ರೈತರನ್ನು ಪ್ರಶಂಸಿಸೋಣ ಮತ್ತು ಬೆಂಬಲಿಸೋಣ. ಸಂತೋಷ್, ನಮಸ್ಕಾರ ರೀ. ಅಣ್ಣರ, ನಿಮ್ ಊರ್ ಯಾವ್ದ್ರಿ ಅಣ್ಣರ? ಹೊನ್ನಕಿರಣಿ ಸರ್. ಹೊನ್ನಕಿರಣಿಗೆ. ಅಣ್ಣರ, ಈಗ ನಿಮ್ಮಲ್ಲಿ ಒಂದು ಸ್ಪ್ರೇ ಮಷಿನ್ ಮಾಡಿರಲ್ಲ, ಚಂದದ, ಬಹಳ ಚಂದದ. ಅದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ ಅಣ್ಣರ ನಂಗ. ಸರ್, ಅದು ನಾವು ಬಗಲ್ ಪಂಪ್ ಅಂತ ಬರ್ತಾವ ಸರ್ ಮಾರ್ಕೆಟ್ ಒಳಗ. ಆ ಬಗಲ್ ಪಂಪ್ ಡಬಲ್ ಮೋಟರ್ ಬರುತ್ತೆ ಸರ್. ಅವ್ 2 ಮೋಟರ್ ತಗೊಂಡು ಸರ್, ನಾನು ಟ್ರ್ಯಾಕ್ಟರ್ ಬ್ಯಾಟ್ರಿಗೆ ಒಂದು ವೈರ್ ಕಲೆಕ್ಷನ್ ಮಾಡಿ ಸರ್, ನಮ್ದೇ ಆದಂತ ಒಂದು ಕಬ್ಬಿಣ ಪಟ್ಟಿಯಿಂದ ಅವಕ್ಕೆ ಹಿಂದೆ ನೌಸಲ್ ಕೂಡಿಸಿ ಅದು ಮಾಡಿ ನಾನು ಮಾಡಿದ್ದೀನಿ ಸರ್. ಇದ್ರಲಿಂದ ಏನೇನ್ ಫಾಯ್ದಾ ಅವರಿ ಸಂತೋಷ್ ಸರ್? ಇದರಿಂದ ಸರ್ ನೀರ್ ಉಳಿತಾಯ ಸರ್, ಮತ್ತ ಆಳದ ಖರ್ಚು ಕಮ್ಮಿ ಸರ್, ಮತ್ತ ಜಲ್ದಿ ಸ್ಪೀಡ್ ಹೊಲ ಕವರ್ ಮಾಡಬಹುದು ಸರ್. ಮತ್ತೆ ನಿಮ್ ಎತ್ತುಗಳಿಗೆ ಎತ್ತಿಗೆ ವಜ್ಜಿ ಬರಲ್ಲ ಸರ್. ಮತ್ತ ಅದರಿಂದ ನಮ್ಗ ಸಿಂಪರಣೆ ವೆಚ್ಚ ಕಮ್ಮಿ ಆತ್ ಸರ್. ಅಂದ್ರೆ ನಿಮ್ಗೆ ಇದೆಲ್ಲ ಇದು ಯಾರಿಗಾರ ಮತ್ತೆ ಯಾರಿಗಾರ ಬೇಕಂದ್ರೆ ಮಾಡ್ಕೊಡ್ತೀರೇನ್ರಿ ಸಂತೋಷ್? ಹಾ ಸರ್, ಮಾಡ್ತೀವಿ ಸರ್. ಅಲ್ಲಿ ನಮ್ಮೂರಾಗ ಟೆಕ್ನಿಷಿಯನ್ ಸರ್, ಅವ್ರಿಗೆ ಹೇಳ್ತೀವಿ, ಮಾಡ್ಕೊಡ್ತಾರ ಸರ್. ಓಕೆ, ನಿಮ್ ಒಂದ್ ಕೆಲಸ ಮಾಡ್ತೀನಿರಿಪ್ಪ. ನಿಮ್ದು ವಿಡಿಯೋ ಕೊಟ್ಟಿರ್ ನಂಗ, ಆ ವಿಡಿಯೋ ನಿಮ್ದು ಈ ವಿಡಿಯೋ ಕಲ್ತ ನಾ ಬಿಡ್ತೀನಿ. ಪಾಪ ಯಾರ ರೈತರಿಗೆ ಬೇಕು ಅಂತಂದ್ರೆ ಅಂತದ್ ಮಾಡ್ಕೊಡ್ರಿಪ್ಪ. ಸಸ್ತದಾಗ ಎಷ್ಟು ಖರ್ಚು ಎಷ್ಟು ಬರ್ತದ್ರಿ ಅಂದಾಜ? ಸರ್ ಒಂದು 15,000 ಖರ್ಚು ಬರ್ತದೆ. 15,000 ರೂಪಾಯಿ. ಬಾಕಿ ಮಂದಿ ಇದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಈ ಮಷಿನ್ ಸರ್? ಇದೆಲ್ಲ ಮಾರ್ಕೆಟ್ ಒಳಗೆ ಅವ ಸರ್ 60, 70, 80 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಸರ್. ಅಂದ್ರ ನಿಮ್ದು 10-15,000 ರೂಪಾಯಿ. ನಿಮ್ ನಂಬರ್ ಹಾಕ್ತೀನ್ರಿ ಸಂತೋಷ, ಕೊಡ್ರಿ. ನಾನು ಹೇಳಕತ್ತಿದ್ರಲ್ಲ, ನಾವು ಸರ್ ಅದು ಬ್ಯಾಟ್ರಿ ಟ್ರ್ಯಾಕ್ಟರ್ ಬ್ಯಾಟ್ರಿ ಅಂತ ಮತ್ತು ಬಗಲ್ ಪಂಪ್ ಮೋಟರ್ ಇಂದ ನಾವೆಲ್ಲ ಒಂದು ನಮ್ಮ ಹೊನ್ನಕಿರಣಿ ಗ್ರಾಮದಲ್ಲಿ ಒಂದು 70-80 ಪೀಸ್ ರೆಡಿ ಮಾಡಿಲ್ಲ ರೈತರಿಗೆ ಇದು ಮಾಡಿದ್ವಿ ಸರ್. ಮತ್ರಿ ಸರ್ ನಮ್ಮ ಬೀಗರಾದಂತ ಕೋಳಕು ಸರ್, ಮತ್ ದಂಡೋತಿಗಿ ಮತ್ತೆಲ್ಲ ಇದು ಮಾಡತ್ತೀವಿ ಸರ್. ಎಲ್ಲ ರೆಡಿ ಮಾಡಿ ಆಲ್ರೆಡಿ 100-150 ಪೀಸ್ ಕೊಟ್ಟಿವಿ ಸರ್. ಖುಷಿ ಆಯ್ತ್ರಪ್ಪ ಸಂತೋಷ ಅವ್ರೆ. ಮಾಡ್ರಿ, ರೈತರಿಗೆ ಏನಾದ್ರ ಸಪೋರ್ಟ್ ಆಗ್ತದ, ಮಾಡ್ರಿ ಅಣ್ಣಾರ. ನಮಸ್ಕಾರ ಅಣ್ಣಾರ. ಈಗ ನೀವು ನಮ್ಮಲ್ಲಿ ಕೂಬಾ ಸಾಯಿಲ್ ಕಂಡೀಷನರ್ ಒಯ್ಲಕ್ ಬಂದಿರಿ. ನೀವು ನಿಮ್ ಗೆಳೆಯರು ಈರಣ್ಣ ಸಾಹೇಬ್ರು, ಇವ್ರು ನಮಸ್ಕಾರಪ್ಪ. ನೀವಿಬ್ರು ಬಂದಿರಿ. ಈಗ ನಿಮ್ ಕಬ್ಬಿನ ಬಗ್ಗೆ ನಮ್ಮಲ್ಲಿ ಏನ್ ತಿಳುವಳಿಕೆ ತಗೊಂಡ್ರಿ? ನಿಮ್ಗೆ ಏನ್ರ ಪ್ರಶ್ನೆ ಅದೇನ್ರಿ? ಏನು ಇಲ್ಲ, ಮಾಹಿತಿ ಅದ. ಈಗ ಏನೇನ್ ಮಾಡ್ಬೇಕಂತೀರಿ ತಾವ್ರಿ? ಸಂತೋಷ್ ಅವ್ರು ನೀವೇನ್ ಮಾಡ್ಬೇಕಂತೀರಿ? ನಿಮ್ದು ಇನ್ನೊಂದು ನಾ ಬಹಳ ಖುಷಿ ಆಯ್ತು ನನಗ. ಒಣ ಬೇಸಾಯದಾಗ ನೀವು 14 ಟನ್ ಕಬ್ಬು ತೆಗ್ದಿರಿ, ನೀರ್ ಇರ್ಲಾರ್ದ ಹೊಲ್ದಾಗ, ಬರೋಬರ್ರಿ? ಈಗ ಇನ್ನ ಜಾಸ್ತಿ ಮಾಡ್ಬೇಕಂತ ನಮ್ಮಲ್ಲಿ ತಿಳ್ಕೊಳಕ್ ಬಂದಿದ್ರಿ. ನಾ ನಿಮ್ಗೆ ಹೇಳ್ಕೊಟ್ಟೆ. ನಿಮ್ಗೆ ಕರೆಕ್ಟ್ ಅನ್ಸ್ತಾರೆ ನಾ ಹೇಳಿದ್ದು? ಇದು ಕಬ್ಬು ಬಿಟ್ಟು ಮತ್ ಇನ್ನ ಏನ್ ಬೆಳೆ ಮಾಡ್ತೀರಿ ಸಂತೋಷ್? ನಾವು ತೊಗರಿ ಬೆಳೆ ಮಾಡ್ತೀವಿ ಸರ್, ಮತ್ತೆ ಕಡ್ಲಿ ಬೆಳೆ ಮಾಡ್ತೀವಿ ಸರ್, ಜೋಳ ಬೆಳಿತೀವಿ ಸರ್. ಅಂದ್ರೆ ನಿಮ್ಗೆಲ್ಲ ತಿಳಿಸಿದ್ದೆಲ್ಲ ನಿಮ್ಗೆ ಗೊತ್ತಾಗ್ಯದಲ್ರಿ ಸಂತೋಷ್? ಗೊತ್ತಾಗ ಸರ್. ಈರಣ್ಣವ್ರೆ, ತಮ್ದು ಈಗ ಕಬ್ಬಿನ ಸಲಕ್ಕೆ ನೀವು ನಮ್ಮಲ್ಲಿ ಗೊಬ್ಬರ ಎಲ್ಲಕ್ ಬಂದಿರ. ನೀವು ನಿಮ್ಗೀಗ ಏನ ಹೇಳ್ಕೊಟ್ಟಿದ್ ನಿಮ್ಗೆ ಕ್ಲಿಯರ್ ಆಗ್ಯದಲ್ಲ? ಕ್ಲಿಯರ್ ಆಗ್ಯದ್ರಿ. ಎಷ್ಟು ಎಕರೆ ಮಾಡ್ಲತ್ತೀರಿ ಈಗ? ಒಂದು 6 ಎಕರೆ ಮಾಡತ್ತೀವಿ ಸರ್. 6 ಎಕರೆ ಈ ಸಲ ಫಸ್ಟ್ ಟೈಮ್ ಮಾಡ್ರಿ ಅಣ್ಣಾರ. ಏನ್ ಮತ್ತೆ ನಿಮ್ ಹೊಲ್ದಾಗ ಏನ್ ಪ್ರಶ್ನೆ ಇದ್ರು ನನಗೆ ಕೇಳ್ರಿ, ಹೇಳ್ತೇನೆ ಅಣ್ಣಾರ. ತಮ್ಮ ಹೆಸರು ಈರಣ್ಣ ಅಂದ್ರೆ? ತಮ್ದು ಊರ ಕಿರಣಿ ಸರ್, ಹೊನ್ನಕಿರಣಿ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ
ನಮ್ಮ ಜೀವನ ನೆಲೆಸಿದೆ ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಕೂಬಸೈಲ್ ಕಂಡೀಷನರ್ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕೂಬಗೂಟು ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ